ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಿನ್ ಮ್ಯಾಕ್ಸ್ ಅಲ್ಗೋರಿದಮ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ ಕಾನ್ಸೆಪ್ಟ್, ಆರಾಮಾಗಿ ಮಾರ್ಕ್ಸ್ ತಗೋಬಹುದು. ಸೊ ಏನು, ಈ ಮಿನ್ ಮ್ಯಾಕ್ಸ್ ಅಲ್ಗೋರಿದಮ್ನ ನಾವು 2 ಪ್ಲೇಯರ್ ಗೇಮ್ ಟ್ರೀ ಮೇಲೆ ಅಪ್ಲೈ ಮಾಡ್ತೀವಿ. 2 ಪ್ಲೇಯರ್ ಗೇಮ್ ಟ್ರೀ ಅಂದ್ರೆ 2 ಪ್ಲೇಯರ್, ಯಾರು ಮಿನ್ ಮತ್ತೆ ಮ್ಯಾಕ್ಸ್, ಎರಡು. ಮಿನ್ ಅಂದ್ರೆ ಮಿನಿಮಮ್, ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸಿಮಮ್. ಈಗ ಸೊ ಅದನ್ನ ಹೇಗೆ ಮಾಡಬೇಕು ಅಂತಂದ್ರೆ, ಫಸ್ಟ್ ಜನರೇಟ್ ದ ಹೋಲ್ ಗೇಮ್ ಟ್ರೀ. ಸೊ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ, ಸೊ ಜನರೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಅಪ್ಲೈ ದ ಯುಟಿಲಿಟಿ ಆರ್ ಪೇ ಆಫ್ ಫಂಕ್ಷನ್ಸ್ ಟು ಲೀವ್ಸ್. ಸೊ ಲೀವ್ಸ್ ಅಲ್ಲಿ ವ್ಯಾಲ್ಯೂಸ್ ಗಳನ್ನು ಇಡಬೇಕು. ಸೊ ನಿಮಗೆ ಏನಾದ್ರೂ ಈ ತರ ಟ್ರೀ ಕೊಟ್ಟಿಲ್ಲ ಅಂದ್ರೆ ಹೇಗೆ ಫಾರ್ಮೇಶನ್ ಮಾಡಬೇಕು ಅಂತಂದ್ರೆ, ನೋಡಿ ಇದರಲ್ಲಿ ಎಷ್ಟು ಲೆವೆಲ್ 0, ನೆಕ್ಸ್ಟ್ ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಸೊ ಎಷ್ಟು 3 ಅಲ್ವಾ? ಈಗ ಅವರು ಎಷ್ಟು ವ್ಯಾಲ್ಯೂಸ್ ನ ಕೊಟ್ಟಿದ್ದಾರೆ? 1 2 3 4 5 6 7 8. ಸೊ 8 ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ 8 ನಾನು ಹೇಗೆ ಬರೀಬಹುದು? 2 ಪವರ್ 3. ಸೊ 3 ಲೆವೆಲ್ ಎಷ್ಟು 3. ಸೊ 3 ನ ಮಾಡಬೇಕು, ಲೆವೆಲ್ ಏನಾಗಿರುತ್ತೆ 3 ಆಗಿರುತ್ತೆ. ಸೊ 8 ಡಿಜಿಟ್ಸ್ ಇದ್ರೆ ಈ ರೀತಿ 2 ಪವರ್ 3 ಅಂತ ಬರುತ್ತೆ. ಅದೇ ಏನಾದರೂ 4 ಡಿಜಿಟ್ಸ್ ಇದ್ರೆ ಹೇಗೆ 2 ಪವರ್ 2 ಅಂದ್ರೆ ಲೆವೆಲ್ 2. ಈಗ ಫಸ್ಟ್ ಮ್ಯಾಕ್ಸ್ ಆಗಿರಬೇಕು, ನೆಕ್ಸ್ಟ್ ಲೆವೆಲ್ ಮಿನಿಮಮ್, ನೆಕ್ಸ್ಟ್ ಮ್ಯಾಕ್ಸಿಮಮ್, ನೆಕ್ಸ್ಟ್ ಮಿನಿಮಮ್. ಸೊ ಮಿನಿಮಮ್ ಅಲ್ಲಿ ನಾವು ಈ ವ್ಯಾಲ್ಯೂಗಳನ್ನ ತುಂಬ್ತಾ ಹೋಗ್ತೀವಿ. ಸೊ 2 ಪವರ್ 3. ಅದೇ ಏನಾದ್ರೂ ಇಲ್ಲಿ ಮ್ಯಾಕ್ಸ್ ಅಲ್ಲಿ ಏನಾದ್ರೂ ಬಂದಿದ್ರೆ ಲೆವೆಲ್ 2 ಅಂದ್ರೆ 2 ಪವರ್ 2 ಇದ್ದಿದ್ರೆ, ಸೊ 2 ಪವರ್ 2 ಅಂದ್ರೆ ನೋಡಿ 4 ಇದ್ದಿದ್ರೆ 2 ಪವರ್ 2 ಬರ್ತಿತ್ತಾ? ಸೊ 2 ಪವರ್ 2 ಅಂದ್ರೆ ಲೆವೆಲ್ 2. ಅವಾಗ ಏನಾಯ್ತು, ಮ್ಯಾಕ್ಸ್ ವ್ಯಾಲ್ಯೂ ಜಾಗದಲ್ಲಿ ಈ ವ್ಯಾಲ್ಯೂಗಳನ್ನ ತುಂಬಬೇಕಾಗ್ತಿತ್ತು. ಈಗ ಸೊ ಹೇಗೆ ವ್ಯಾಲ್ಯೂನ ತುಂಬಬೇಕು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಫಸ್ಟ್ ಮ್ಯಾಕ್ಸ್ ಬರೀಬೇಕು, ನೆಕ್ಸ್ಟ್ ಲೆವೆಲ್ ಮಿನಿಮಮ್, ಮ್ಯಾಕ್ಸ್ ಲೆವೆಲ್ ಮಿನಿಮಮ್ ಲೆವೆಲ್. ಸೊ ಆ ರೀತಿ ಬರೀತಾ ಹೋಗ್ಬೇಕು. ನೆಕ್ಸ್ಟ್ ಸ್ಟೆಪ್ ಏನು, ಯೂಸ್ ದ ಡಿ ಎಫ್ ಎಸ್ ಅಂತ ಅಂದ್ರೆ ಏನು, ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ನ ಯೂಸ್ ಮಾಡಬೇಕು. ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಅಂದ್ರೆ ರೂಟ್ ನೋಡ್ ಇಂದ ಶುರು ಮಾಡಿ ಲೀಫ್ ನೋಡ್ ಅಂದ್ರೆ ಅದಕ್ಕೆ ಯಾವುದೇ ಚೈಲ್ಡ್ ಇಲ್ಲದೆ ಇರುವಂತಹ ನೋಡ್ ಹತ್ರ ಬಂದು ಅಲ್ಲಿಂದ ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಹೋಗ್ಬೇಕು. ಸೊ ಹೇಗೆ ನೋಡ್ತಾ ಹೋಗೋಣ. ಬ್ಯಾಕ್ ಅಪ್ ದ ವ್ಯಾಲ್ಯೂಸ್ ಫ್ರಮ್ ದ ಲೀವ್ಸ್ ಟುವರ್ಡ್ ದ ರೂಟ್. ಸೊ ರೂಟ್ ಕಡೆಗೆ ಬ್ಯಾಕಪ್ ಮಾಡ್ತಾ ಬರಬೇಕು, ಕೆಳಗಡೆಯಿಂದ ಈ ವ್ಯಾಲ್ಯೂಗಳನ್ನ ಮೇಲೆ ತರಬೇಕು. ಸೊ ಹೇಗೆ, ಮ್ಯಾಕ್ಸಿಮಮ್ ನೋಡ್ ಇದೆಯಲ್ಲ, ಸೊ ಮ್ಯಾಕ್ಸಿಮಮ್ ನ ನೋಡ್ಗಳು ಯಾವುವು ಇವು. ಸೊ ಈ ಮ್ಯಾಕ್ಸಿಮಮ್ ನೋಡ್ಗಳು ಯಾವ ವ್ಯಾಲ್ಯೂನ ತಗೊಂತವೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಫ್ರಮ್ ಚೈಲ್ಡ್. ನೋಡಿ ಇವೆರಡು ಚೈಲ್ಡ್ಗಳಲ್ವಾ, 10 ಮತ್ತೆ 9. ಸೊ ಇದೇನಿದು ಮ್ಯಾಕ್ಸ್ ನೋಡ್ ಏನ್ ಮಾಡುತ್ತೆ, ಈ ಎರಡು ಚೈಲ್ಡ್ಗಳಲ್ಲಿ ಯಾವ ವ್ಯಾಲ್ಯೂ ದೊಡ್ಡದಿದೆ ಅದನ್ನ ತಗೊಳುತ್ತೆ. ಯಾವ ವ್ಯಾಲ್ಯೂ 10, ಸೊ 10 ಅನ್ನ ತಗೊಳುತ್ತೆ. ಆ ರೀತಿ. ನೆಕ್ಸ್ಟ್ ಮಿನಿಮಮ್ ನೋಡ್ ಏನ್ ಮಾಡುತ್ತೆ, ಇವೆರಡು ಚೈಲ್ಡ್ಗಳಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವ್ದು ಬರುತ್ತೆ ಅದನ್ನ ತಗೊಂತಾ ಹೋಗ್ತದೆ. ಸೊ ಆ ರೀತಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಇಲ್ಲಿ 10 ಇದೆ. ಫಸ್ಟ್ ಎಲ್ಲಿಂದ ಶುರು ಮಾಡಬೇಕು? ಡಿ.ಎಫ್.ಎಸ್ ರೂಟ್ ನೋಡಿಂದ ಶುರು ಮಾಡ್ತೀನಿ. ಸೊ ರೂಟ್ ನೋಡಿಂದ ಕೆಳಗಡೆ ಬಂದೆ, ಖಾಲಿ ಇದೆ. ನೆಕ್ಸ್ಟ್ ಕೆಳಗಡೆ. ಇವಾಗ ಏನಾಯ್ತು, ನನಗೆ ವ್ಯಾಲ್ಯೂ ಸಿಕ್ತು. ಇದು ಲೀಫ್ ನೋಡ್. ಸೊ ಲೀಫ್ ನೋಡ್ ಆಗಿದೆ, ವ್ಯಾಲ್ಯೂ ಸಿಕ್ತು. ಸೊ ಏನ್ ಮಾಡ್ತೀನಿ, ಕೇವಲ ಒಂದೇ ಒಂದು ವ್ಯಾಲ್ಯೂ ಇರೋದ್ರಿಂದ ಇಲ್ಲಿ 10 ಅಂತ ಬರೀತೀನಿ. ಈಗ 10 ಅಂತ ಬರೀರಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಮುಂದೆ ಯಾವುದು ಕೂಡ ನೋಡಿಲ್ಲ, ಸೊ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ರೈಟ್ ಸೈಡ್ ಅಲ್ಲಿ ನೋಡಿದ್ಯಾ ಅಂತ ನೋಡ್ಬೇಕು. ಸೊ ಡಿ.ಎಫ್.ಎಸ್ ಮಾಡ್ಬೇಕಾದ್ರೆ ಫಸ್ಟ್ ಲೆಫ್ಟ್ ಆಮೇಲೆ ರೈಟ್. ಈಗ ರೈಟ್ ಸೈಡ್ ನೋಡ್ತೀನಿ, ಯಾವ್ದಾದ್ರು ನೋಡಿದ್ಯಾ ಅಂತ. ಸೊ ಹೌದು ನೋಡಿದೆ. ಸೊ ಅದನ್ನ ಏನ್ ಮಾಡ್ತೀನಿ, ಯಾವ್ದಿದು ನೋಡು 9. ಇಲ್ಲಿರುವಂತದ್ದು ಯಾವುದು? ಮ್ಯಾಕ್ಸ್ ನೋಡ್. ಇವೆರಡರಲ್ಲಿ ಯಾವುದು ಮ್ಯಾಕ್ಸಿಮಮ್ ಅದನ್ನ ಬರಿಬೇಕು. ಸೊ 10 ಆಲ್ರೆಡಿ ಮ್ಯಾಕ್ಸಿಮಮ್ ಬರ್ದಿದ್ದೀನಿ. 10 9 ನ ಕಂಪೇರ್ ಮಾಡಿದ್ರೆ ಯಾವ್ದು ದೊಡ್ಡದು? 10 ದೊಡ್ಡದು. ಸೊ ಏನು ಮಾಡಲ್ಲ, ಹಾಗೆ ಬಿಡ್ತೀನಿ. ಸೊ ಏನಾಯ್ತು, ವ್ಯಾಲ್ಯೂ ಇದ್ರದ್ದು 10. ನೆಕ್ಸ್ಟ್ ಮತ್ತೆ ಬ್ಯಾಕ್ ಟ್ರ್ಯಾಕ್. ಯಾಕೆ? ಲೀಫ್ ನೋಡ್, ಮುಂದೆ ಯಾವುದು ಚೈಲ್ಡ್ ಇಲ್ಲ. ಸೊ ಇದೇನ್ ಮಾಡುತ್ತೆ, ಅದರ ಪೇರೆಂಟ್ ನೋಡ್ ಹತ್ರ ಹೋಗುತ್ತೆ. ಸೊ ಇದರ ವ್ಯಾಲ್ಯೂ 10 ಇದೆ. ಈ ಪೇರೆಂಟ್ ನೋಡ್ ಯಾವುದು? ಮಿನ್ ನೋಡ್. ಸೊ ಮಿನ್ ನೋಡ್ ಅಂದ್ರೆ ಮಿನಿಮಮ್ ಇರುವಂತ ವ್ಯಾಲ್ಯೂನ ಕಾಣುತ್ತೆ. ಆದ್ರೆ ಇಲ್ಲಿ ಕೇವಲ 10 ಮಾತ್ರ ಇದೆ, ಒಂದೇ ಒಂದು ವ್ಯಾಲ್ಯೂ ಇದೆ. ಸೊ ಏನ್ ಮಾಡುತ್ತೆ, ಇದನ್ನ 10ನ್ನ ಇಲ್ಲಿ ಬರ್ಕೊಂಡಿರುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಚೈಲ್ಡ್ ಇದೆಯಲ್ಲ ಅದನ್ನ ಕಂಪೇರ್ ಮಾಡಿ. ಈಗ ಈ ಪೇರೆಂಟ್ ನೋಡ್ಗೆ ಲೆಫ್ಟ್ ಚೈಲ್ಡ್ಗಳೆಲ್ಲ ಆಯ್ತು, ರೈಟ್ ಚೈಲ್ಡ್ ನ ನೋಡ್ಬೇಕು. ಸೊ ರೈಟ್ ಚೈಲ್ಡ್ ನ ನೋಡೋದಕ್ಕೆ ಈ ಕಡೆ ಟ್ರಾವರ್ಸ್ ಮಾಡುತ್ತೆ. ಫಸ್ಟ್ ಲೆಫ್ಟ್ ಆಯ್ತು, ಇವಾಗ ರೈಟ್. ಸೊ ರೈಟ್ ಟ್ರಾವರ್ಸ್ ಮಾಡಿದಾಗ ಇದು ಮ್ಯಾಕ್ಸಿಮಮ್ ನೋಡ್, ಖಾಲಿ ಇದೆ. ಸೊ ಏನ್ ಮಾಡುತ್ತೆ, ಮತ್ತೆ ಲೆಫ್ಟ್ಗೆ ಹೋಗುತ್ತೆ. ಫಸ್ಟ್ ಲೆಫ್ಟ್ ಹೋಗ್ಬೇಕು, ಆಮೇಲೆ ರೈಟ್. ಸೊ ಇಲ್ಲಿ 14 ಇದೆ, ಲೀಫ್ ನೋಡ್ ಕೂಡ ಇದೆ. ಸೊ 14 ಏನ್ ಮಾಡುತ್ತೆ, ಫಸ್ಟ್ 14 ಅನ್ನ ಇಲ್ಲಿ ಬರ್ತೀವಿ. 14 ಅನ್ನ ಬರದೆ, ಒಂದೇ ವ್ಯಾಲ್ಯೂ ಇದೆ, 14 ಬರದೆ. ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಮತ್ತೆ ಇನ್ನೊಂದು ಚೈಲ್ಡ್ ಯಾವ್ದಾದ್ರು ಇದೆಯಾ ಈ ಮ್ಯಾಕ್ಸ್ ನೋಡ್ಗೆ ಅಂತ ನೋಡ್ತೀನಿ. ಸೊ 18 ಇದೆ. ಸೊ 18 ಮತ್ತೆ 14 ಅಲ್ಲಿ ಯಾವ್ದು ದೊಡ್ಡದು? 18. ಸೊ ಇದು ಮ್ಯಾಕ್ಸ್ ನೋಡ್ ಆಗಿರೋದ್ರಿಂದ 18 ಅನ್ನ ತಗೊಳುತ್ತೆ. ಸೊ 18 ನ ತಗೊಂಡಾದ್ಮೇಲೆ ಏನ್ ಮಾಡಬೇಕು, ಬ್ಯಾಕ್ ಟ್ರ್ಯಾಕ್. ನೆಕ್ಸ್ಟ್ ಇದು ಕೂಡ ಬ್ಯಾಕ್ ಟ್ರ್ಯಾಕ್ ಆಗುತ್ತೆ. ಇವಾಗ ಇದು ಮಿನಿಮಮ್ ನೋಡ್, 10 ಇದೆ, 18 ಇದೆ. ಈ ಮಿನಿಮಮ್ ನೋಡ್ಗೆ ಎರಡು ಚೈಲ್ಡ್ಗಳು 10 ಮತ್ತೆ 18.
ಮಿನಿಮಮ್ ನೋಡೋ ಏನು ಮಾಡುತ್ತೆ, ಮಿನಿಮಮ್ ವ್ಯಾಲ್ಯೂ ತಗೊಳುತ್ತೆ. 10 ಮತ್ತು 18 ಚಿಕ್ಕದೇ ಯಾವುದು 10. ಸೊ ಇದು 10 ಅನ್ನ ತಗೊಂಡು. ನೆಕ್ಸ್ಟ್ ಇದೇನು ಮಾಡ್ತೀರಾ, ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಸೊ ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ಕೇವಲ ಒಂದೇ ಒಂದು ಇರೋದು. ಸೊ ಇದಕ್ಕೆ 2 ಚೈಲ್ಡು, ಇದೊಂದು ಇದೊಂದು, ಇದರ ವ್ಯಾಲ್ಯೂ ಮಾತ್ರ ಗೊತ್ತಿರೋದು ನನಗೆ. ಸೊ ಏನು 10 ಅಂತ ಬರೆದಿರ್ತೀನಿ ಈಗ ತಾತ್ಕಾಲಿಕವಾಗಿ. ನೆಕ್ಸ್ಟ್ ಮತ್ತೆ ಲೆಫ್ಟ್ ಚೈಲ್ಡ್ಗಳೆಲ್ಲ ಆಯಿತು. ಈ 10 ಮ್ಯಾಕ್ಸ್ ನೋಡಿರುವಂತಹ ಲೆಫ್ಟ್ ಚೈಲ್ಡ್ಗಳೆಲ್ಲ ಆಯಿತು. ಈಗ ರೈಟ್ ಸೈಡ್. ಸೊ ರೈಟ್ ಸೈಡ್ ನೋಡ್ಬೇಕಾದ್ರೆ ಇದು ಖಾಲಿ ಇದೆ, ಮತ್ತೆ ಇದಕ್ಕೆ ಲೆಫ್ಟ್ ಚೈಲ್ಡ್ ಇದೆ, ರೈಟ್ ಚೈಲ್ಡ್ ಇದೆ, ಮತ್ತೆ ಲೆಫ್ಟ್ ಹೋಗಬೇಕು. ನೆಕ್ಸ್ಟ್ ಇದು ಕೂಡ ಖಾಲಿ ಇದೆ. ಸೊ ಏನು ಮಾಡಬೇಕು, ಮತ್ತೆ ನೆಕ್ಸ್ಟ್ ಲೆಫ್ಟ್. ಸೊ 5 ಇದೆ. ಸೊ 5ನ ಇಲ್ಲಿ ಬರ್ಕೊಂತೀನಿ. ನೆಕ್ಸ್ಟ್ ಮತ್ತೆ ಬ್ಯಾಕ್ ಟ್ರ್ಯಾಕ್. ಸೊ ಬ್ಯಾಕ್ ಟ್ರ್ಯಾಕ್ ಮಾಡಾದ್ಮೇಲೆ ಮತ್ತೆ ಇಲ್ಲಿಗೆ ಬರ್ತೀವಿ, ರೈಟ್ ನೋಡ್. ಯಾಕೆ ಇದಕ್ಕೆ ಇನ್ನೊಂದು ಚೈಲ್ಡ್ ಯಾವುದು, ರೈಟ್ ಚೈಲ್ಡ್ 4. 5 ಮತ್ತೆ 4ನ ಕಂಪೇರ್ ಮಾಡ್ತೀವಿ. ಮ್ಯಾಕ್ಸ್ ನೋಡ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ 5. 5 ಮತ್ತೆ 4 ದೊಡ್ಡದು ಯಾವುದು 5. ಸೊ ಅದನ್ನ ಹಾಗೆ ಉಳಿಸ್ತೀವಿ. ನೆಕ್ಸ್ಟ್ ಇದನ್ನ ಮತ್ತೆ ಬ್ಯಾಕ್ ಟ್ರ್ಯಾಕ್. ಸೊ ಪೇರೆಂಟ್ ಚೈಲ್ಡ್ ಹೋಗುತ್ತೆ, ಪೇರೆಂಟ್ ನೋಡ್ ಖಾಲಿ ಇರೋದ್ರಿಂದ 5 ಅಂತ ಬರೀತೀನಿ. ಕೇವಲ ಒಂದೇ ಒಂದು ಇರೋದು, ಇದಕ್ಕೆ 2 ಚೈಲ್ಡ್, ಇದು ಖಾಲಿ ಇದೆ, 5 ಇದೆ. ಸೊ 5ನ ಬರ್ದಿರ್ತೀನಿ. ನೆಕ್ಸ್ಟ್ ಇದು ಖಾಲಿ ಇರೋದ್ರಿಂದ ಇಲ್ಲಿಗೆ ಬರುತ್ತೆ. ಸೊ ಇದು ಖಾಲಿ ಇದೆ. ಸೊ ನೆಕ್ಸ್ಟ್ ಅದಕ್ಕೂ ಕೂಡ ಚೈಲ್ಡ್ ಇರೋದ್ರಿಂದ ಇಲ್ಲಿಗೆ ಬರುತ್ತೆ. ಲೀಫ್ ನೋಡ್ ಆಗಿದೆ. ಸೊ ಯಾವ್ದು ಇದು ವ್ಯಾಲ್ಯೂ 50. ನೆಕ್ಸ್ಟ್ ಮತ್ತೆ ಬ್ಯಾಕ್ ಟ್ರ್ಯಾಕ್, ಮತ್ತೆ ಇಲ್ಲಿಗೆ ಬರುತ್ತೆ ರೈಟ್. ಲೆಫ್ಟ್ ಆದ್ಮೇಲೆ ರೈಟ್. ಸೊ 3 ಮತ್ತೆ 50 ಇಲ್ಲಿ ಯಾವ್ದು ದೊಡ್ಡದು, ಮ್ಯಾಕ್ಸ್ ನೋಡಿದ್ದು 3 ಮತ್ತೆ 50 ಇಲ್ಲಿ ಯಾವ್ದು ದೊಡ್ಡದು, 50 ದೊಡ್ಡದು. ಸೊ ಅದನ್ನ ಹಾಗೆ ಉಳಿಸ್ಕೊಂತೀವಿ. ನೆಕ್ಸ್ಟ್ 50 ಏನಾಗುತ್ತೆ, ಮತ್ತೆ ಬ್ಯಾಕ್ ಟ್ರ್ಯಾಕ್ ಆಗುತ್ತೆ. ಈಗ 5 ಇದೆ ಒಂದು ಚೈಲ್ಡ್, ಇನ್ನೊಂದು ಚೈಲ್ಡ್ 50 ಇದೆ ಈ ಒಂದು ನೋಡ್ಗೆ, ಹೀಗೆ ಇದಕ್ಕೆ. ಸೊ ಇದು ಮಿನಿಮಮ್ ನೋಡ್. ಸೊ ಮಿನಿಮಮ್ ನೋಡಿರೋದ್ರಿಂದ ಚಿಕ್ಕ ವ್ಯಾಲ್ಯೂ ಅಂತ ಆಗುತ್ತೆ. 5 ಮತ್ತೆ 50 ಚಿಕ್ಕದು ಯಾವುದು 5. ಈಗ ನೆಕ್ಸ್ಟ್ ಇಲ್ಲಿ ಫೈನಲ್ ಇದೆಯಲ್ಲ. ಸೊ ಈ ನೋಡ್ಗೆ ಯಾವ ಚೈಲ್ಡ್ 10 ಮತ್ತೆ 5 2 ಚೈಲ್ಡ್ಗಳು. ಸೊ ಇವೆರಡರಲ್ಲಿ ಇದು ಮ್ಯಾಕ್ಸ್ ನೋಡ್ ಆಗಿದೆ. ಮ್ಯಾಕ್ಸ್ ನೋಡ್ ಆಗಿರೋದ್ರಿಂದ 10 ಮತ್ತೆ 5 ಅಲ್ಲಿ ಯಾವ್ದು ದೊಡ್ಡದು ಅದನ್ನ ತಗೊಳುತ್ತೆ. ದೊಡ್ಡದು ಯಾವುದು 10. ಸೊ 10 ಅನ್ನ ತಗೊಂಡಿದೆ. ಸೊ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಏನ್ ಮಾಡಿದ್ವಿ, ಮೇಲಿಂದ ಕೆಳಗಡೆ DFS ಅಲ್ಲಿ ಬಂದ್ವಿ, ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಮಿನ್ ಮ್ಯಾಕ್ಸ್ ನೋಡ್ಗಳನ್ನ ಇಡ್ತಾ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.